ಅಜ್ಜ, ಅಮ್ಮ. ರೀ, ನಾವು ಬಂದಿದ್ ನೋಡಿ ಬಹಳ ಖುಷಿ ಆಗ್ಬೋದಲ್ಲ ಅವ್ರಿಗೆ. ಭಾಳ ಖುಷಿ ಆಕತಿ. ಮತ್ತು ಪಾಪ ಯಾವಾಗ ನೋಡಿದ್ರು ಇಬ್ಬರೇ ಇರ್ತಾರ, ಮತ್ತು ಖುಷಿ ಆಗಂಗಿಲ್ಲನ. ಅಜ್ಜ, ಯಾರು ಯಾರು ಮಾರ್ರೆ? ಅಜ್ಜ, ನಾನು ಗೊತ್ತಾಗಲಿಲ್ಲ. ನಾನಜ್ಜ ಪ್ರೀತಮ್. ಓ, ಪ್ರೀತಮ. ಎಂತ ಮಾರ್ರೆ, ಎಂತ ಎಷ್ಟು ದಿನವಾಯ್ತಾ ನಿಮ್ಮ ನೋಡಿ. ಅಯ್ಯೋ, ನನಗೆ ಎಂತ ಖುಷಿ ಆಗ್ತಾ ಉಂಟು ಗೊತ್ತಾ. ಕುಶಲವಾ? ಎಂತ ಮನೆ ಕಡೆ ಎಲ್ಲ ತಂದೆ ತಾಯಿ ಎಲ್ಲ ಕುಶಲವಾ? ನಾವೆಲ್ಲರೂ ಆರಾಮದೇವ್ರಿ. ನೀ ಆರಾಮದಿಯಲ್ಲ ಅಜ್ಜ? ಅಜ್ಜ, ನಿಂಗೆ ಕೂಟ್ ಮಾತಾಡಕತ್ರ ಬುಕ್ನಾಗಿರೋ ಕನ್ನಡ ಓದಿ ಹಂಗಾಕತ್ಪ ನನಗರ. ನೀ ಇಷ್ಟು ಬೇಗ ಬೇಗನೆ ಮಾತಾಡಿದ್ರೆ ಎಂತ ಮಾರ್ರೆ, ನಂಗೆ ಎಂತ ತಿಳಿದಿಲ್ಲ ಕಾಣೆ. ಆಮೇಲೆ ಅವಳು ಇಲ್ಲೆಲ್ಲೋ ಅಡಿಗೆಗೆ ಸಮ ಮಾಡ್ತಾನೆ ಅಂತ ಹೇಳ್ತಾ ಇದ್ಲು. ಎಂತವ ನನಗೆ ಗೊತ್ತಿಲ್ಲ, ನೋಡ್ತೀನಿ ಇರು ಮಾರ್ರೆ. ಅಡಿಗೆಗೆ ಎಂತ ಸಹ ಇಲ್ಲ ಎಂದು ಬೊಬ್ಬೆ ಆಗ್ತಾ ಇದ್ಲು ಮಾರ್ರೆ ಇಲ್ಲೇ. ಈಗ ಎಂತಾದರೂ ತರ್ಲಿಕ್ಕೆ ಹೋಗಿರ್ಬೋದು. ಕೆಸುವಿನ ಸೊಪ್ಪು, ಅದೇ ಪಲ್ಯನೂ ಆಗ್ತದೆ, ಸಾರು ಆಗ್ತದೆ. ಎಂತ ರೊಟ್ಟಿ ಮಾಡಿದ್ರೆ ಇಲ್ಲ ಕಡುಬು ಮಾಡಿದ್ರೆ ಆಗ್ತದೆ. ಓ ಹೌದಾ? ಅಜ್ಜಾರ, ನಿಮ್ಮನ್ನ ಯಾವಾಗ ನೋಡ್ತೇನೆ ಅನ್ಸಾಕತ್ತಿತ್ತು ನೋಡ್ರಿ. ನನ್ನ ಜಂಜಾಟದಾಗ ಇಲ್ಲಿ ಬರಾಕಾಗಿದ್ದಿಲ್ಲ. ಆರಾಮದಿರಲ್ರಿ ಅಜ್ಜಾರ? ಹ್ಞೂ ಬಾಲೆ, ನಾನು ಆರಾಮಾಗಿದ್ದೇನೆ. ಬನ್ನಿ, ಇತ್ತ ಕುಳಿತುಕೊಳ್ಳಿ. ಅಯ್ಯೋ ಅಜ್ಜಾರ, ಇರ್ಲಿ ಬಿಡ್ರಿ. ಈ ಕಾರ್ನಾಗ ಬಂದೇವಿ, ಮತ್ತೆ ಕುಂದ್ರದೇನೈತಿ. ಇಲ್ಲೇ ಬರ್ರಿ, ಇಲ್ಲ ಬೆಟ್ಲ ಕಡೆಗೆ ಬೇಕಾದ್ರೆ ಕುಂದಿರ್ತೀನಿ. ಅಮ್ಮಾರು ಬರ್ಲಿ. ಅಮ್ಮಾರು ನೀವು ಇಬ್ರು ಇವತ್ತ ನಮ್ಮ ಮನೆಗೆ ಬರ್ಬೇಕು 4 ದಿನ ಇರಾಕ ಅಷ್ಟ. ಎಲ್ಲಿ ಬರೋದಿಲ್ಲ, ಹೋಗಂಗಿಲ್ಲ ನೀವು. ಮೊನ್ನೆ ಫೋನ್ ಹಚ್ಚಿದ್ರು ರಿಸೀವ್ ಮಾಡಲಿಲ್ಲ. ಆಮೇಲೆ ನಾವು ಹಚ್ಚಿದಾಗ ಇಲ್ಲಿ ನೆಟ್ವರ್ಕ್ ಒಂದು ಸಿಗುದಿಲ್ಲಲ್ರಿ. ಹಂಗಾಗಿ ಕರೆಕ್ಟ್ ರಿಂಗ್ ಆಗುದಿಲ್ಲ ಫೋನ್. ಮತ್ತೆ ಹಚ್ಬೇಕಂದ್ರೆ ನಮಗೆ ಫೋನ್ ಹಚ್ಚಕ್ಕಾಗಿರಂಗಿಲ್ಲ. ನೀನು ಬಂದದ್ದು ಮಾತ್ರ ನನಗೆ ಬಹಳ ಖುಷಿ ಆಯ್ತು ಮಾರ್ರೆ. ಯಾರು? ಓ, ನಾ ಅದೇ ಎಣಿಸಿದೆ, ಯಾರೊಟ್ಟಿಗೆ ಮಾತನಾಡ್ತಿದ್ದಾರೆ ಇವರು ಅಂತ. ನಾ ಎಲ್ಲ ನನ್ನ ಮಗ ಫೋನ್ ಮಾಡಿದ್ದಾನೇನೋ ಅಂದುಕೊಂಡೆ. ಯಾಕಮ್ಮ, ಬೇಜಾರಾಯ್ತಾ? ಎಂತ ಬೇಸರ, ಎಷ್ಟು ಖುಷಿ ಆಗ್ತಾ ಉಂಟು ಗೊತ್ತಾ ನಿಮ್ಮನ್ನ ನೋಡಿ. ಮೊನ್ನೆ ಅಷ್ಟೇ ನೆನೆಸಿದ್ದೆ, ಅಯ್ಯೋ ಎಲ್ಲಿದ್ದಾರೋ, ಎಂತ ಮಾಡ್ತಿದ್ದಾರೋ, ಒಂದು ಫೋನ್ ಸಹ ಮಾಡಿಲ್ಲ ಮಾರ್ರೆ ಅಂತ ನೆನೆಸಿದ್ದೆ. ಈಗಾಗಲೇ ಬಂದಿರಲ್ಲ ಅಂತ ನಂಗೆ ಬಹಳ ಖುಷಿ ಆಯ್ತು. ಕುಳಿತುಕೊಳ್ಳಿ, ಏನಾರು ಕುಡಿಲಿಕ್ಕೆ ತರ್ತೀನಿ. ಅಮ್ಮ, ಏನು ಬೇಡ, ಸುಮ್ಮನೆ ತ್ರಾಸ್ ತಗೋಬೇಡ್ರಿ. ಈಗ ನಿಮ್ಮನ್ನ ಅಪ್ಪಾಜಿನ ಇಬ್ಬರನ್ನ ಕರ್ಕೊಂಡೋಗೋಣ ಅಂತೇಳಿ ಬಂದೇನೆ ನಾನು. ಎಂತ ಕರ್ಕೊಂಡೋಗೋದ? ಎಲ್ಲಿಗೆ? ನಮ್ಮನೆಗೆ. ಬೇಡ ಮಾರಾಯ್ತಿ, ನಾ ಎಂತಕ್ಕ, ನಾವಿಬ್ಬರು ಸಾಯುವ ಮುದುಕರು, ಸುಮ್ಮನೆ ನಿಮಗೆ ತೊಂದರೆ ಕೊಡುವುದು. ನೀವೇ ಬಂದಿರಲ್ಲ, ಖುಷಿ ಆಯ್ತು. 4 ದಿನ ಇಲ್ಲಿಯೇ ಇದ್ದು ಹೋಗಿರಿ. ಅಲ್ಲ, ಅವತ್ತಿಬ್ರು ಓಡಿ ಬಂದು ನಮಗೆ ಅಷ್ಟು ತೊಂದರೆದೊಳಗೆ ನೀವು ಸಹಾಯ ಮಾಡಿರಿ. ಇಟ್ಕೊಂಡು ಜೋಪಾನ ಮಾಡಿದ್ರಿ, ಊಟಕ್ಕೆ ಹಾಕಿದ್ರಿ, ಮದ್ವೆ ಮಾಡಿಸಿದ್ರಿ. ಅಷ್ಟು ಸಹಾಯ ನೀವು ಮಾಡಿರಿ. ನಿಮ್ದೊಂದು ಋಣ ತೀರಿಸುವಷ್ಟು ನಮಗೊಂದು 2 ದಿನ ನಿಮ್ಗೆ ಒಂದು ಪ್ರೀತಿಯಿಂದ ನೋಡ್ಕೊಳ್ಳೋ ಅವಕಾಶ ಕೊಡಂಗಿಲ್ಲ. ಒಂದು ಅತಿಥಿ ಸತ್ಕಾರ ಮಾಡಬಾರ್ದು ನಾವು. ನೀವು ನಮ್ಮ ಮನೆಗೆ ಬರಲೇಬೇಕು. ನಮ್ಮ ಅಪ್ಪ ನಮ್ಮ ಅವ್ಗ ನೀವ ನಮ್ಮನ್ನು ಮದುವೆ ಮಾಡಿಸಿದಂತ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತನ. ಎಂತ ಈಗೆಲ್ಲ ಸರಿ ಹೋಯ್ತಾ? ಎಂತ ತಂದೆ ತಾಯಿ ಎಲ್ಲ ಒಪ್ಪಿಕೊಂಡ್ರ? ಸ್ವಲ್ಪ ಬೈದಿರ್ಬೋದಲ್ಲ, ಎಂತ ಜಗಳವಾಯ್ತಾ? ಆಗತ್ತಮ್ಮ, ಜಗಳ ಆಗ್ದಂಗಿರ್ತೈತೆ. ಮತ್ತೆ ಪ್ರೀತಿಸಿ ಮದುವೆ ಮಾಡ್ಕೊಂಡೇವೆ ಅಂದ್ಮೇಲೆ. ಪ್ರೀತಿಸಿ ಮದುವೆ ಆದದ್ದು ದೊಡ್ಡದಲ್ಲ ಮಾರ್ರೆ. ಪ್ರೀತಿಸಿ ಮದುವೆ ಆದ ಮೇಲೆ ಜೀವನ ನಡೆಸೋದಿದೆಯಲ್ಲ, ಅದು ಬಹಳ ದೊಡ್ಡ ವಿಷಯ. ಹೌದಮ್ಮ, ಅದರ ಅನುಭವ ನನಗಾಗೈತೆ ನೋಡ್ರಿ. ಎಷ್ಟು ಕಷ್ಟ ಆಯ್ತು. ಈಗ 1-2 ತಿಂಗಳಿಂದ ಅಂದ್ರೆ ನನಗೆ ಅದು ನನಗೆ ಗೊತ್ತು, ಅನುಭವಿಸ್ತಕ್ಕೀಗ. ನೆನೆಸ್ಕೊಂಡ್ರೆ ಕಣ್ಣ ನೀರು ಬರ್ತಾವು. ನನಗದನ್ನು ನೆನೆಸ್ಕೊಳಕ್ಕೂ ಇಷ್ಟ ಇಲ್ಲ, ನನಗೆ ಅಳಕ್ಕೂ ಇಷ್ಟ ಇಲ್ಲ. ಯಾಕಂದ್ರೆ ಅತ್ತಿಗೆ ನಿಮ್ಮ ಮನ್ಸಿಗೆ ನೋವು ಮಾಡಕ್ಕೆ ನಂಗೆ ಮೊದಲು ಇಷ್ಟ ಇಲ್ಲ. ಆಗಲಿ, ಆದದ್ದೆಲ್ಲ ಒಳ್ಳೆಯದಕ್ಕೆ. ಎಂತ ಈಗ ಖುಷಿಯಾಗಿದ್ದೀರಲ್ಲ? ಎಂತ ಈಗಲೂ ತೊಂದರೆಯಾ? ಈಗ ಏನು ತೊಂದರೆ ಇಲ್ಲ ನೋಡ್ರಿ, ದೇವರ ದಯದಿಂದ ಎಲ್ಲ ಆರಾಮಾಗಿದ್ದೀವಿ. ನಿಮ್ಮನ್ನೇ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕಂತ ನಾನು ಏನು ಹಿಡ್ಕೊಂಡು ಬರಲಿಲ್ಲ. ಜರ ಅಮ್ಮ, ನೀವು ನಮ್ಮ ಮನೆಗೆ ಬರಲೇಬೇಕು. ನನಗೆ ನೀವು ಬರಲಿಲ್ಲ ಅಂದ್ರೆ ಭಾಳ ಬೇಜಾರಾಕೈತಿ. ಅದಕ್ಕೆ ಒಂದು 4 ದಿನ ನಮ್ಮ ಮನೆಗೆ ಬರ್ರಿ. ಎಂತ ಮಾಡುದ, ಹುಡುಗ ಇಷ್ಟು ಕೇಳ್ತಾ ಉಂಟು. ನಾ ಎಂತ ಹೇಳಿ ಮಾರ್ರೆ, ನೀವು ಹೇಗಂತೀರೋ ಹಾಗೆ. ಆಯ್ತು ಬಲೆ, ನಾನು ಬರ್ತೀನಿ. ಆದ್ರೆ ಎಂತ ನಿಮ್ಮ ಮನೆಯಲ್ಲಿ ಏನು ಅಂದುಕೊಳ್ತಾರೋ ಏನೋ, ಕರೆಯದೆ ಹೋಗುವುದು ಹೇಗೆ ಅಂತ ಸ್ವಲ್ಪ ಸಂಕೋಚ ಆಗ್ತಾ ಉಂಟು. ನೀವು ಹಂಗೆಲ್ಲ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಾ ಅಲ್ಲ ನಮ್ಮ ಮನೆ ಮಗ, ನಾನು ಮುದ್ದಾಂ ಬಂದು ಕರ್ಕೊಂಡು ಹೊಂಟೇನಿ. ಈಕಿ ಮನೆ ಸೊಸಿ ಅನ್ಕೊಳಕ್ಕೆ ಏನೈತ್ರಿ? ನೀವೇನು ತಲೆ ಕೆಡ್ಸ್ಕೋಬೇಡ್ರಿ, ನೀವು ಬರ್ರಿ. ಆಯ್ತು ಮಾರ್ರೆ, ಹಾಗಿದ್ದರೆ ಸರಿ. ಈಗ ಕುಳಿತುಕೊಳ್ಳಿ, ಊಟ ಎಲ್ಲ ಮಾಡಿ ಆಮೇಲೆ ಹೋಗುವ. ಆಮೇಲೆ ನೀವು ದಿಢೀರ್ ಅಂತ ಈಗ ಬಂದು ಹೇಳಿದ್ರಿ ಹೆಂಗೆ? ನನ್ನ ಮನೆಯಲ್ಲಿ ಎಂತ ಸಹ ಕೆಲಸ ಕೂಡ ಆಗಿಲ್ಲ, ಇನ್ನೂ ಕೆಲಸಗಳೆಲ್ಲ ಹಾಗೆ ಉಂಟು. ಬರ್ರಿ, ಈಗ ಕುಂದ್ರು ಬರ್ರಿ. ಅಮ್ಮ, ನೀವೇನೇನು ಕೆಲಸ ಅದಾವಲ್ಲ ನನಗೆ ಹೇಳ್ರಿ, ನಾನು ಮಾಡ್ತೇನೆ ನಿಮ್ಮ ಜೊತೆ ಸೇರ್ಕೊಂಡು. ನೀವು ನಂಗೆ ಬರೀ ಇಂಥದ್ದು ಮಾಡ್ಬೇಕಂತ ತೋರಿಸ್ರಿ ಸಾಕು, ನಾ ಮಾಡ್ತೇನೆ. ಅಂದ್ರೆ ಸಣ್ಣ ಪುಟ್ಟ ಮೀನ್ ಈಗ ಅರ್ಜೆಂಟ್ ಇರುವಂಥವೆಲ್ಲ ಮುಗಿಸಿ ಆರಾಮ್ 4 ದಿನ ಬರುವಂತ್ರಿ. ಬೇಡವಾ? ಎಂತ ಮನೆಗೆ ಬಂದ ಮಗಳ ಹತ್ತಿರ ಇದೆಲ್ಲ ಮಾಡಿಸೋದಾ? ಈಗ ನೀವು ಊಟ ಮಾಡಿ ಹಾಗೆ ಕುಳಿತುಕೊಳ್ಳಿ. ಸ್ವಲ್ಪ ಹೊತ್ತಲ್ಲೇ ನಾನು ಎಲ್ಲ ಕೆಲಸ ಮುಗಿಸಿ ತಯಾರಾಗ್ತೇನೆ. ನನಗೆ ನನ್ನ ಮಗ ಮತ್ತು ಸೊಸೆ ಬಂದ ಹಾಗೆ ಆಯಿತು. ಅಜ್ಜರ, ಅವತ್ತು ನಾ ಬಂದು ಹೋದ್ಮೇಲೆ ಮತ್ತೆ ನಿಮ್ಮ ಮಗ ಸೊಸಿ ಬಂದಿದ್ರನ? ಯಾಕಮ್ಮ, ಏನಾಯ್ತು? ಅಲ್ಲ, ನಾವೇನಾರು ಕೇಳಬಾರ್ದು ಕೇಳಿದ್ವ್ಯಾ? ಇಲ್ಲ ಬಲೆ, ನೀ ಎಂತ ಸಹ ತಪ್ಪು ಕೇಳಿಲ್ಲ. ಎಂತ ಮಾಡುದ, ನಮ್ಮ ಹಣೆ ಬರವೇ ಸರಿ ಇಲ್ಲಲ್ಲ.
ಎಂತ ಮಾಡೋದು? ಸೊಸೆಗೂ ಬೇಡ, ಮಗನಿಗೂ ಬೇಡ. ಎಂತ ಮಾಡೋದು ಹೇಳು? ಯಾಕಮ್ಮ, ಏನಾಯ್ತು? ಮೊನ್ನೆ ಹಬ್ಬ ಆಯ್ತಲ್ಲ, ಬಾ ಎಂದು ಫೋನ್ ಮಾಡಿದೆ. ಬರ್ಲಿಕ್ಕಾಗುದಿಲ್ಲ, ರಜೆ ಸಿಗುದಿಲ್ಲ ಅಂತ ಹೇಳಿದ. ಆಯ್ತು ಬಿಡು ಮಗ, ರಜೆ ಸಿಕ್ಕಾಗ ಬಾ ಎಂದು ಹೇಳಿದೆ. ಎಂತ ಅಮ್ಮ, ಬರೇ ನನ್ನನ್ನು ಅಲ್ಲಿಗೆ ಕರೆಯುವುದಾ? ಎಂತ ಪಿರಿಪಿರಿ ನಿಮ್ಮದು? ಎಂತ ಸಾವು ಮಾರ್ರೆ, ನನಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಮತ್ತೆ ಮತ್ತೆ ಫೋನ್ ಮಾಡಿ ಈ ರೀತಿ ಪಿರಿಪಿರಿ ಉಂಟು ಮಾಡ್ತೀರಿ ನೀವು ಎಂತ ಅಂತ ಕೇಳ್ತಾನೆ. ಎಂತ ಹೇಳುದಾ? ತಂದೆ ತಾಯಿ ಹಬ್ಬಕ್ಕೆ ಕರೆದರೆ ಕಿರಿಕಿರಿ ಆಗ್ತಾ ಉಂಟಂತೆ. ಎಂತ ಹೇಳುವುದು ಇದಕ್ಕೆ? ಮಗನಿಗೆ ಬರ್ಲಿಕ್ಕೆ ಮನಸ್ಸಿಲ್ಲ, ಇನ್ನು ಸೊಸೆಗೆ ಎಲ್ಲಿಂದ ಬರಬೇಕು ಮನಸ್ಸು? ಸೊಸೆ ಕೂಡ ಇಲ್ಲ, ಮಗನೂ ಇಲ್ಲ. ಮೊಮ್ಮಕ್ಕಳ ಮುಖ ನೋಡಿ ಎಷ್ಟೋ ವರ್ಷವಾಯಿತು. ಯಾವಾಗ ಒಂದೆರಡು ಸಲ ಬಂದಾಗ ಮೊಮ್ಮಕ್ಕಳನ್ನು ಅಲ್ಲಿಯೇ ಬಿಟ್ಟು ಬಂದದ್ದು. ಎಂತ ನೋಡುದು ಮೊಮ್ಮಕ್ಕಳ ಮುಖ? ಅವರ ಸೊಡ್ಡಿಗಿಷ್ಟು. ಎಂತ ತಂದೆಯೂ ಬೇಡ, ತಾಯಿಯೂ ಬೇಡ. ಹೋಗ್ಲಿ ಬಿಡಮ್ಮ, ಸಮಾಧಾನ ಮಾಡ್ಕೊರಿ. ಏನು ಮಾಡೋಕ್ಕೈತಿ? ಹಲ್ಲಿದ್ದವ್ರಿಗೆ ಕಡ್ಲಿಲ್ಲ, ಕಡ್ಲಿದ್ದವ್ರಿಗೆ ಹಲ್ಲಿಲ್ಲ ಅಂತೇಳಿ. ನೋಡ್ರಿ, ನಾನೆಲ್ಲ ಪ್ರೀತಿಯಿಂದ ನೋಡ್ಕೋಬೇಕು ನಮ್ಮಪ್ಪ ನಮ್ಮವ್ನ ಅನ್ಕೊಂಡ್ರೆ ಅವಕ್ಕೂ ಯೋಗ್ಯತೆ ಬರಬ್ಬರಿ ಇಲ್ಲ. ಅವಕ್ಕೆ ನೋಡ್ರಿ, ಅರ್ಧ ನನಗೆ ನಮ್ಮ ಅವನಿಂದನೇ ತೊಂದರೆ. ಏನು ಮಾಡೋಕ್ಕೈತಿ? ನಾನೇ ದೂರ ಇಟ್ಟೀನಿ. ನಮ್ಮ ಅತ್ತಿ ಮಾವಗೂ ನಮ್ಮಪ್ಪ ನಮ್ಮವ್ವ ಮನೆಗೆ ಬಂದರೆ ಸೇರಂಗಿಲ್ಲ. ಮಕ್ಕಳನ್ನ ಓದ್ಲಿ, ಚಲೋ ಹೊತ್ತಂಗೆ ಒಂದು ಕೆಲಸ ಮಾಡಲಿ ಅಂತೇಳಿ ಓದಿಸೋದು, ಎಲ್ಲರೂ ದೂರ ಊರಿಗೆ ಕಳಿಸೋದು, ಅವು ಹಿಂಗೆ ಮಾಡ್ಕೊಂಡು ಕುಂದಿರ್ತಾರೆ. ಎಂತ ಮಾಡ್ಲಿಕ್ಕಾಗುದಿಲ್ಲ. ನಾಳೆ ಸತ್ತಾಗ ಎಂತ ಮಾಡೋದು? ಎಂತ ನಮ್ಮ ಮನೆಗೆ ಬಂದ ಮಕ್ಕಳ ಮನಸ್ಸಿಗೆ ನೋವು ಮಾಡುವುದಾ? ಅಯ್ಯೋ, ನನಗಿಷ್ಟ, ನನ್ನ ಬುದ್ಧಿಗಿಷ್ಟ. ಮಕ್ಕಳ ಬಗ್ಗೆ ಕೇಳಿದಿರಲ್ಲ, ಎಂತ ಹೇಳಲಿಕ್ಕೆ ಗೊತ್ತಾಗ್ಲಿಲ್ಲ. ಏನು ಅನ್ಕೋಬೇಡಿ, ಕುತ್ಕೊಳ್ಳಿ, ಕುಡಿಲಿಕ್ಕೆ ಎಂತಾದ್ರೂ ತರ್ತೀನಿ. ಹಾ, ಹೋಗು, ಕಾಪಿತ ಬಾರಪ್ಪ, ಕುಳಿತುಕೋ ಬಾ. ಏನು ನೋಡಾತಿ ಅಗಲಿಂದ ಕೋಳಿಗತೆ ಇಣಿಕಿ ಇಣಿಕಿ ಇಣಿಕಿ? ಏನು ನೋಡಾಕತ್ತಿ ನೀನು? ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರೇನ? ನಾನು ಹುಡುಗಿ ಇಷ್ಟೊತ್ತಾತಲ್ಲ ಬರಲಿಲ್ಲ, ಮಾರ್ಕೆಟಿಗೆ ಹೋದಕ್ಕೆ ಅಂತ ನೋಡ್ತಾ ಇದ್ದೀನಿ. ಹಾಂ, ಬಂದ್ಯಾ? ಏನಂದ್ಲ ನಿಮ್ಮಕ್ಕ? ನಿಮ್ಮ ಮಾವ ಏನಂದ? ಜೀನ್ ಹಂಕ ಅವ್ರೇನಂದಿಲ್ಲ. ಅವ್ರು ಎಷ್ಟು ಒಳ್ಳೆಯವ್ರು ಗೊತ್ತೇನು? ಎಷ್ಟು ಚಲೋ ನಂಗೆ ಎಲ್ಲ ತಿನ್ನಕ್ಕೆ ಕೊಡ್ಸಿದ್ರು, ಬ್ಯಾಗ್ ಕೊಡ್ಸಿದ್ರು, ಮತ್ತೆ ನನ್ನೆಲ್ಲ ಬಸ್ ಸ್ಟ್ಯಾಂಡ್ ಮಟ್ಟ ಬಿಟ್ಟು ಮುಂದಕ್ಕೆ ಹೋದ್ರು. ಅವ್ರಿಗೇನೋ ಬೇರೆ ಕೆಲಸ ಐತಂತೇಳಿ. ಒಳ್ಳೆಯವ್ರೆ. ಈಗೀಗ ಹಂಗ ಇವತ್ತೊಂದಿನ ಒಂಚೂರು ಬ್ಯಾಗು ಪಾಟಿ ಚೀಲ ಅದು ಇದು ಕೊಡ್ಸ್ಯಾರಲ್ಲ, ಒಳ್ಳೆಯವ್ರಾಗ್ಬಿಟ್ರನ. ಬ್ಯಾಗು ಬುಕ್ಸ್ ಎಲ್ಲ ಕೊಡ್ಸಿದ್ರು. ಹೌದನ? ರೊಕ್ಕ ಪಕ್ಕ ಏನಾರ ಕೊಟ್ಲನ್ ಕೈಯಾಗ? 3,000 ರೂಪಾಯಿ ಕೊಟ್ರು. ಅಂದ್ರೆ ಸ್ಕೂಲಿನ ಫೀಸ್ ಕಟ್ಟಕ, ಯೂನಿಫಾರ್ಮ್ಗೆ, ಬೂಟ್ಗೆ ಅಂತ ಕೊಟ್ರು. ಅದು ಸ್ಕೂಲಾಗ ಕೊಡ್ತಾರ ಅಂದೆ ನಾನು. ಅದಕ್ಕೆ ಅವರು ಹೌದನ ಆಯ್ತು ತಗೋ ಅಂತೇಳಿ ಕೊಟ್ರು. ಗೌರ್ಮೆಂಟ್ ಶಾಲ್ಯಾಗ ಹಂಗ ಕೊಡ್ತಾರ. ಇದಕ್ಕೇನು ರೊಕ್ಕ ಇಸ್ಕೊತಾರನ? ಯಾಕ ಏನು ನೆನಪಿಲ್ಲ ಏನು, ಯಾರಿಗೆ ಗೊತ್ತ? ಹೋಲ್ ಬಿಡು, ತುಂಬೆಲ್ 3,000 ರೂಪಾಯಿ ಅದು ನಾನು ಕೊಟ್ಟಾರವ್ರು. ನೀನು ಕೊಟ್ರೆ ಇಲ್ಲಿ ಮನೆ ಬೆಳಕ್ಕೆ ಏನು ಮಾಡೋದು? ತೊಂಬೈಲಿ ಏನಾಗೋದಿಲ್ಲ. ಶುಕ್ರವಾರ ಸಂಘ ಕಟ್ಬೇಕು, ತೊಂಬೈಲಿ. ದೊಡ್ಡ ನನಗೆ ಬೇಕಂತಾಳ. ನಾ ಫೋನ್ ಹಚ್ಚಂದು ಇದಕ್ಕಲ್ಲ ನಾ ಹಚ್ಚಿದ್ ನೀನು. ನಾ ಹಚ್ಚನ್ಲಿಕ್ಕಂದ್ರೆ ಹಚ್ಚಲಿಲ್ಲ ಅಂದ್ರೆ ಎಲ್ಲಿಂದ ಬರ್ತಿತ್ತು ರೊಕ್ಕ? ತುಂಬ ಹಬ್ಬ 3,000 ಬಂತೆ. ಕೊಡಕ್ಕೈಲೆ ಒಂದು 10,000 ಕೊಡಬಾರ್ದನ? 3,000 ಕೊಟ್ರು. ಸಂಘ ಕಟ್ಟಕ್ಕೆ ಏನು ಮಾಡ್ಬೇಕು ಏನಿಲ್ಲ. ಎತ್ತ ಇದು ಒಂದು ಮಗಳು ಮದುವೆ ಮಾಡ್ಕೊಂಡು ತಾವು ಬೇಕಿ ಶಟ್ಲಾದ್ಲು. ಇಲ್ಲಿ ತಂದೆ ತಾಯಿದೆ ನನ್ನ ಕಿಮ್ಮತ್ತಿಲ್ಲ ಇವಕ್ಕೆ. ಎದಕ್ಕೆ ಬೇಕಿಂತ ಮಕ್ಕಳು ಬೆಂಕಿ ಹಚ್ಚಕ್ಕೆ? ಹೋಲ್ಬಿಡು. ಇದನ್ನ ನನ್ನ ಕೈ ಕೊಟ್ಟಿರಿ ಅಂತೇಳಿ ಮಕ್ಕನ ಮುಂದೆ ಹೇಳ್ಬೇಡ. ಏನು ಇದ ಫಸ್ಟ್ ಇದೆಲ್ಲ ಅಷ್ಟು ಹೇಳಕೋಬೇಡ. ಇನ್ನೊಮ್ಮೆ ನಾ ಹೇಳ್ತೇನೆ, ಅವಾಗ ಫೋನ್ ಹಚ್ಚುವಂತಿ. ಅವಾಗ ಏನು ಹೇಳಂತೀನಿ ಅದನ್ನು ಹೇಳುವಂತಿ ಆಯ್ತಾ? ನಾನು ಫೋನ್ ಹಚ್ಚಂದೆ ಅಂತ ಏನು ಹೇಳಿಲ್ಲಲ್ಲ ನೀನು? ಇಲ್ಲ, ಹೇಳಿಲ್ಲ. ಹೋಗುವ, ಅರ್ಬಿ ಕೊಳೋದು ಬೇರೆ ಹಾಕಿ ಹೋಗು. ಇನ್ನೊಮ್ಮೆ ಫೋನ್ ಹಚ್ಚುವಂತೆ. ನಾ ಹೇಳ್ದೆ ಹಾಗೆ. ಇದು ದುಡಿಲಾರ್ದ ಗಣಸು ಇಲ್ಲಿ ಸೇರ್ಕೊಂಡತ್ತಲ್ಲ, ಇದ್ರ ಮಾರ ಮಣ್ಣ ಗಡಗ್ಲಿ. ಇದು ಸತ್ತರ ಸತ್ತಿದ್ರ ಗಂಡ ಸತ್ತೈಕೆ ಅಂತೇಳಿ 4 ಮಂದಿ ದಾನನಾರ ಮಾಡ್ತಿದ್ರು. ಏನಾರ ಒಂದು ಬಿಕ್ಕೊಂಡಾರ ತಿನ್ನಕ್ ಬರ್ತಿತ್ತು. ಇದು ಬದುಕಿನೂ ಬದುಕಿಲ್ಲ, ಇತ್ತಾಗ ಸತ್ತೂ ಸತ್ತಿಲ್ಲ. ಇತ್ತಾಗ ಮಶಾಣಕ್ಕೆ ಹೆಣ ಆಗ್ಲಿಲ್ಲ, ಹೆಂಡತಿಗೆ ಒಂದು ಗಂಡ ಆಗ್ಲಿಲ್ಲ, ಮನೆಗೊಬ್ಬ ಮಗ ಆಗ್ಲಿಲ್ಲ. ಇಂಥದ್ದು ಇದು ಜೋಡಾಗೈತಲ್ಲ, ಮತ್ತೇನ್ ಮಾಡ್ಬೇಕು? ಕೆಲ್ಸಕ್ಕೆ ಹೋಗಂತಂದ್ರೆ 1 ತಿಂಗಳು ಹೋದಂಗೆ ಮಾಡಿ 2ನೇ ತಿಂಗಳು ಮೂಲ ವೇದ ಆಗೈತೆ ಮಕ್ಕಳಿಗೆ ಅಂತೇಳಿ ಕುಂದ್ರದ್ ಬಿಟ್ಟು ನಿಂದ್ರದ್ ಬಿಟ್ಟು ಬಂದಿಲ್ಲ ಕುಂತಾನಲ್ಲ. ಎಗ್ಗಳಾರೆ ತಿನ್ನೋದು, ಹಂದಿ ಬಿದ್ದಂಗೆ ಬೀಳುದು ಇಷ್ಟೇ. ನಿಮ್ಮ ಅಮ್ಮಗೆ ಏನು ಗೊತ್ತೈತಿ? ಸುಮ್ಮನೆ ಇರು. ಮತ್ತೆ ಏನು ಮಾಡ್ಬೇಕು? ಗಂಡ ಮಕ್ಕಳಿದ್ರೆ ದುಡ್ದು ಹಾಕ್ತಿದ್ವಾ ನನಗೂ? ನಾ ಯಾಕೆ ಅಕ್ಕಿನ ಕೇಳ್ತಿದ್ದೆ? ತಾವು ಬೇಕಿ ಗಂಡಸನ್ ಹಡ್ದಾಳ ಮತ್ತೆ ದುಡ್ದು ಹಾಕ್ತಾನ. ನಮಗೂ ಒಬ್ಬ ಗಂಡಸಿಲ್ಲಲ್ಲ. ಸುಮ್ಮನಿರು, ಅರ್ಥ ಮಾಡ್ಕೋ ತಂದೆ ತಾಯಿ ಕಷ್ಟನ. ಅವ್ರು ಯಾರೋ ಏನೋ ಹೇಳ್ತಾರ ಅಂತೇಳಿ ನೀ ಅವ್ರ ಮಾತು ಕೇಳಬೇಡ. ಇವತ್ತು ನೋಡಿ ಇಸ್ಕೊಂಡು ಏನಾರ ಗೊತ್ತಾತ? ಇಲ್ಲ, ನಾ ಇನ್ನೇನು ಮಾಡಿದ್ರು ಹಿಂಗೆ ಮಾಡ್ತೀನಿ. ನೀ ಏನು ತಲೆ ಕೆಡಿಸ್ಕೋಬೇಡ. ಏನ ಯಾ ನಮ್ಮನಿ ಬೈತಿಲೆ? ಕಡಿಮೆ ತಿನ್ನು. ಮಾನ ಮರ್ಯಾದೆ ಇದ್ದ ಗಂಡಸಾದ್ರ ಮನಿ ಬಿಟ್ಟು ಹೋಗ್ಬೇಕಿತ್ತು. ಇಲ್ಲೇ ಇದ್ಯಾಕೆ ಜೀವ ತಿಂತಿದ್ದಿ? ಹೋಗಿ ಮನಿ ಬಿಟ್ಟು. ಸಾಕಾಗೈತೆ ನನಗೂ ನಿನ್ನ ಕಡೆ ಅನಸ್ಕೊಂಡು ಇನ್ನು ಮುಂದೆ ನೋಡು, ನಾ ಏನಾಗಿ ಬರ್ತೀನಿ, ಏನು ಹಾಕ್ಕನಿ. ಇನ್ನು ಮುಂದೆ ನನಗೆ ನೀ ಬೇಡ, ನಿನಗೆ ನಾ ಬೇಡ.
ನಿನ್ನ ಒಬ್ಬಾಕಿ ಮಗಳ ಮದ್ವೆ ಮಾಡ್ಯಾರ ಮಾಡು, ಬಿಟ್ಟಾರ ಬಿಡು, ಬೇಡ. ಇನ್ನು ಮುಂದೆ ನಾನು ನಿನ್ನ ಕಡೆ ಇಷ್ಟೆಲ್ಲ ಅನಿಸ್ಕೊಂಡು ನಿನಗೆ ನಾನು ಬೇಡ ಸತ್ತೋಗ್ಲಿ ಅನ್ನೋ ಅಷ್ಟು ನಿನಗೆ ದ್ವೇಷ ಐತೆ ಮನಸ್ನಾಗ ಅಂತ ನಂಗೆ ಗೊತ್ತಿದ್ದಿಲ್ಲ. ಬೇಡ, ಇವತ್ತ ಮನೆ ಬಿಟ್ಟು ಹೊಂಟೇನಿ, ತಿಳ್ಕೊಂಬಿಡು. ಮನಿ ಬಿಟ್ಟು ಹೋಗು ಮಕ ನೋಡು. ಯಾ ಗುಡ್ಯಾಗಾರ ಮಕ್ಕೊಂಡು ರಾತ್ರಿ ಎದ್ದು ಬರ್ತಿ. ಮನಿ ಬಿಟ್ಟು ಹೋಗನಂತ ಮನಿ.